ಹಾಯ್ ಫ್ರೆಂಡ್ಸ್, ನಾವಿವತ್ತು ಹಳೆ ಬಟ್ಟೆಗಳನ್ನೆಲ್ಲ ತಗೊಂಡು ಫ್ಯಾಷನ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀರಿ. ಏನಕ್ಕಂದರೆ ಅಲ್ಲಿ ಹಳೆ ಬಟ್ಟೆ ಎಕ್ಸ್ಚೇಂಜ್ ಮಾಡಿದ್ರೆ ಹೊಸ ಬಟ್ಟೆ ಕೊಡ್ತಾರೆ. ಸೊ ಅದಕ್ಕೆ ಅರುಣ್ ನೋಡಿ ಎಲ್ಲ ಬಟ್ಟೆ ಎಲ್ಲ ಎತ್ತಿ ಎತ್ತಿ ಹಾಕ್ತಿದ್ದಾರೆ. ಗೊತ್ತಿಲ್ಲ, ನಾವು ವಿಡಿಯೋ ನೋಡಿ ಹೋಗ್ತಾ ಇದ್ದೀರಿ. ಸೊ ಇಲ್ಲಿ ಧೃತಿ ಹಲ್ಲೋ ಅಂತ ಮಲಗಿದ್ದಾಳೆ. ಎಷ್ಟೊಂದು ಬಟ್ಟೆ, ಆಲ್ಮೋಸ್ಟ್ ಎಲ್ಲ ಬಟ್ಟೆ ಹಾಕಿದ್ದಾರೆ. ಇಷ್ಟು ಬಟ್ಟೆ ಹಾಕಿದ್ದಾರೆ, ಒಂದು 10 ಪ್ಯಾಂಟ್ ಹಾಕಿದ್ದಾರೆ. 10 ಪ್ಯಾಂಟ್ಗೆ ಒಂದು 6 ಪ್ಯಾಂಟ್ ಕೊಡಬೇಕಂತೆ. ನೋಡಬೇಕು ಅಲ್ಲೋದ್ಮೇಲೆ ಲೈಕ್ ಏನಾಗುತ್ತೆ ಅಂತ. ಸೊ ಇಲ್ಲಿ ನಿಕ್ಷಿತ್ ಸರ್ ನೀ ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಮಾಡು. ಹಂಗಲ್ಲ, ಹೆಂಗೆ ಅಂತ ಹೇಳಿ. ಓಕೆ, ಆಲ್ರೆಡಿ ನಮ್ಮ ಗೋಡೆಗಳೆಲ್ಲ ನೋಡ್ಬೋದು ಯಾವ ಥರ ನೀಟಾಗಿ ಬರೆದಿಟ್ಬಿಟ್ಟಿದ್ದಾರೆ ನೋಡಿ ನಮ್ಮ ಮಕ್ಕಳು. ನಿಮ್ಮ ಮನೇಲೂ ಇದೇ ಥರ ಬರ್ತಿದ್ರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ. ಬಾಯಿಗೆ ಬಂದಾಗ ಬೈತಾರಂತೆ. ಇವರೇ ಕಾರಣ, ನಾನು ಇಷ್ಟು ದಿನ ವೀಡಿಯೋಸ್ ಮಾಡಿಲ್ಲ ಅಂದರೆ ಇವರೇ ಕಾರಣ. ನಾನಿವಾಗ ಎಲ್ಲ ವೀಡಿಯೋ ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು ಅಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡಿ, ಇಷ್ಟೊಂದು ಬಟ್ಟೆ ಹಾಕಿದ್ದಾರೆ. ಅಲ್ಲೋದ್ಮೇಲೆ ನೋಡಬೇಕು ಎಷ್ಟು ಬಟ್ಟೆ ಕೊಡ್ತಾರೆ, ಏನಾಗುತ್ತೆ ಅಂತ ನಾನು ಈ ಬ್ಲಾಗಲ್ಲಿ ಎಲ್ಲರಿಗೂ ಅಪ್ಡೇಟ್ ಮಾಡ್ತೀನಿ. ಹಾಯ್ ಮಾಡೋರು, ನಾನು ಹೊಸ ಬ್ಲಾಗ್ಗೆ ಸಪೋರ್ಟ್ ಮಾಡಲ್ವಾ? ವ್ಲಾಗ್ಗೆ ಸಪೋರ್ಟ್ ಮಾಡು. ಯಾಕೆ ನೀನೇ ಇಷ್ಟು ಖರಾಬ್ ಮಾಡ್ತಿದ್ಯಾರೋ? ಧೃತಿ ಏನಾಯಿತು? ಧೃತಿ ನಮ್ದು ಯೂಟ್ಯೂಬ್ ಚಾನಲ್ ಹೆಸರು ಏನು ಗೊತ್ತಾ? ಧೃತಿ NDS ಫ್ಯಾಮಿಲಿ ಲೋಕ. ಧೃತಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧೃತಿಮಾ ಮೇಲೆ ಧೃತಿನೇ ಹೇಳೋದು. N ಅಂದರೆ ನಿಕ್ಷಿತ್, D ಅಂದರೆ ಧೃತಿ, S ಅಂದರೆ ಸೌಂದರ್ಯ. ಇವನ್ನ ತೋರಿಸಿ ನೋಡಿ, ಇವನು ಫುಲ್ ಬಾಡಿ ತೋರಿಸಲ್ಲ, ಚಡ್ಡಿ ಹಾಕಿಲ್ಲ, ಗಬ್ಬ ಇವನು. ಮತ್ತೆ ನಾವು ಅಲ್ಲಿಂದ ಫ್ಯಾಷನ್ ಫ್ಯಾಕ್ಟ್ರಿಗೆ ಹೋಗಬೇಕು ಅಂತ ನಮ್ಮದು ಅಂದ್ಕೊಂಡ್ರಿ. ಸೊ ಅಲ್ಲಿಂದ ಪ್ಲ್ಯಾನ್ ಚೇಂಜ್ ಆಯಿತು. ಮತ್ತು ನಾವು ಹೋಗಿದ್ದು ಲೆಟ್ಸ್ ಈಟ್ ಹೋಟೆಲ್ಗೆ. ಸೊ ಏನಕ್ಕಂದರೆ ನಮ್ಮ ಬಾವ ಬರ್ಡೇ ಇತ್ತು. ಸೊ ಬರ್ಡೇ ಸೆಲೆಬ್ರೇಷನ್ಗಂತ ನಾವು ಹೋಟೆಲ್ಗೆ ಹೋಗಿದ್ವಿ. ಸೊ ಹಾಗೆ ಹೋಟೆಲಲ್ಲಿ ಲೈಕ್ ಡಿಫ್ರೆಂಟ್ ಐಟಮ್ಸ್ನೆಲ್ಲ ಆರ್ಡರ್ ಮಾಡಿದ್ವಿ. ನೀವು ಆಲ್ರೆಡಿ ಲೈಕ್ ವಿಡಿಯೋದಲ್ಲಿ ನೋಡ್ಬೋದು. ಸೊ ನನಗಂತೂ ಲೈಕ್ ವಿಡಿಯೋ ಮಾಡ್ತಿದ್ವಿ ತಿನ್ಬೇಕು ಯಾರು ತಿಂದಿರಲಿಲ್ಲ. ಸೊ 2 ಪಿಜ್ಜಾ, ಚಿಕನ್, ಮತ್ತು ಡಿಫ್ರೆಂಟ್ ಐಟಮ್ಸ್ ಮಕ್ಕಳಿಗೆ ಫ್ರೆಂಚ್ ಫ್ರೈಸ್ ಎಲ್ಲ ಮಾಡಿದ್ವಿ. ಆಲ್ರೆಡಿ ಅನ್ನ ಸಲ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ತಿನ್ನೋಕ್ಕಿಂತ ಮುಂಚೆ ಕೇಕ್ ಕಟ್ತೀವಿ. ನಮ್ಮ ಬಾವ ಲೈಕ್ ಫ್ರೆಂಡ್ ಜೊತೆ ಮಾತಾಡ್ತಾಯಿದ್ರು, ಕ್ಯಾಂಡಲ್ ಬೇಗ ಬಂದಿದ್ದಾರೆ ಅನ್ನೋದು. ಸೊ ಹಾಗೆ ಎಲ್ಲರಿಗೆ ಖುಷಿ ಮಾಡಿದ್ವಿ. ಖುಷಿ ಆಯಿತು. ಸೊ ಕೇಕೆಲ್ಲ ಚಿಕನ್ ತುಂಬ ಇಷ್ಟ ಆಗಿದೆ. ಅಂದರೆ ಚಿಕನ್ ಇಷ್ಟ ಆಯಿತು, ಪಿಜ್ಜಾ ಇಷ್ಟ ಆಯಿತು. ಪಿಜ್ಜಾಗೆ ತುಂಬ ಚೀಸ್ ಹಾಕ್ಬಿಟ್ಟಿತ್ತು, ತಿನ್ನೋಕ್ಕಾಗಿಲ್ಲ. ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ವಿ. ಅದರೊಟ್ಟಿಗಂತೂ ಹಾಗೆ ತುಂಬ ನೋವಿತ್ತು. ಅದನ್ನು ಹಾಕ್ಬಿಟ್ಟಿದೆ. ವೇಸ್ಟ್ ಮಾಡಾಗುತ್ತಿಲ್ಲ ಅಂತ ತುಂಬ ತಿಂತ ಇತ್ತು. ಚಾಟ್ಸ್ ಸಿಗುತ್ತೆ. ಇಬ್ಬರು ತುಂಬ ಸಿಕ್ಕಿದೆ. ಸಾಕು ಅಷ್ಟೇ ತುಂಬ ಚೆನ್ನಾಗಿ ಹೋಗಿ ಅಲ್ಲಿ ಇಡ್ಲಿ ತಿನ್ಕೊಂಡು ಮತ್ತೆ ಎಂಪೈರ್ ಹತ್ರ ಬಂದ್ರಿ. ಸೊ ಎಂಪೈರ್ ಹತ್ರ ಇವರಂತೂ ಟಾಯ್ಸ್ ಅದು ಬೇಕು ಇದು ಬೇಕು ಅಂತ ನೋಡ್ತಾಯಿದ್ರು. ನಾವು ಲೈಕ್ ಟಾಯ್ಸ್ ಏನೂ ಕೊಡಿಸಿಲ್ಲ ಮಕ್ಕಳಿಗೆ. ಎಷ್ಟೊಂದು ಟಾಯ್ಸ್ ಮನೇಲಿದೆ. ಸೊ ಮುಗಿಸ್ಕೊಂಡು ಸಲ ಕೊಡ್ಕೊಂಡು ಮನೆಗೆ ನೋಡೋ ಟೈಮ್ ಆಯಿತು. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಸ್ಟಾರ್ಟ್ ಮಾಡಿ